ಅವರು ಕುಡಿಯೋ ಪ್ರತಿಯೊಂದು ಗುಟುಕಿನ ಟೀಯಲ್ಲೂ ಕೂಡ ಧೂಳು ಅವರ ಹೊಟ್ಟೆ ಸೇರ್ತಾ ಇದೆ. ಈ ಕೆರೆ ಗಣಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇದೇ ನೀರು ಮುಂದೆ ಹರಿದು ಹಿರಿಯೂರಿನಲ್ಲಿ ಇರುವಂತಹ ವಾಣಿ ವಿಲಾಸ ಸಾಗರ ಅಂದ್ರೆ ಮಾರಿಕಣಿವೆ ಡ್ಯಾಮ್ಗೂ ಕೂಡ ಸೇರುತ್ತೆ. ಚಿತ್ರದುರ್ಗ ಅಂಡ್ ತುಮಕೂರಲ್ಲಿ ನಡೆದಿದ್ದಂತ ಮೈನಿಂಗ್ ನ ನಿಲ್ಲಿಸ್ತಾರೆ. ಕೋಟೆನಾಡಲ್ಲಿ ಗಣಿಗಾರಿಕೆ ಆಗ್ತಿರುವಂತಹ ವಿಷಯ ಚಿತ್ರದುರ್ಗದ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಪ್ರತಿದಿನ ಅಲ್ಲಿರುವಂತಹ ಜನರು ನೀರು ರೂಪದಲ್ಲಿರೋ ವಿಷಯನ ಕುಡಿತಾ ಇದ್ದಾರೆ. ಇದು ಈ ಜಾಗದ ರಿಯಲ್ ಸ್ಯಾಟಲೈಟ್ ಇಮೇಜ್. 49 ಮೈನ್ಸ್ ಗಳಿಗೆ ಮುಚ್ಚುವಂತ ಆದೇಶ ಕೊಡ್ತಾರೆ. ಹೊಳಲ್ಕೆರೆ ಅಂಡ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ನಲ್ಲಿ ಇದ್ದಂತ ಡೀಪ್ ಫಾರೆಸ್ಟ್ ನ 64 ಹೆಕ್ಟೇರ್ ಅಷ್ಟು ಜಾಗನ ಈ ಕಂಪನಿಗೆ ಕೊಡ್ತಾರೆ. ಆದರೆ ತುಂಬಾ ನೋವಾಗುವಂತ ಸಂಗತಿ ಏನಂದ್ರೆ ಚಿತ್ರದುರ್ಗ ಮತ್ತೊಂದು ಬಳ್ಳಾರಿ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಇವತ್ತಿನ ಕೊಪ್ಪಳದ ಜನರ ಪರಿಸ್ಥಿತಿ ಮುಂದೆ ಕೋಟೆನಾಡಿನ ಜನರಿಗೂ ಕೂಡ ಬರುತ್ತೆ. ಆದರೆ ಕೋಟೆನಾಡಲ್ಲಿ ಗಣಿಗಾರಿಕೆ ಆಗ್ತಿರುವಂತ ವಿಷಯ ಚಿತ್ರದುರ್ಗದ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇದನ್ನ ಮಾಫಿಯಾ ಅಂತ ಹೇಳ್ಬೇಕಾ ಬೇಡವಾ ಅನ್ನೋದನ್ನ ವಿಡಿಯೋ ಮುಗಿದ್ಮೇಲೆ ನೀವೇ ಹೇಳಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೊಂದು ಬಳ್ಳಾರಿಯ ಸ್ಪಷ್ಟ ಚಿತ್ರಣವಾಗಿ ಕಾಣ್ತಾ ಇದೆ. ಇದನ್ನ ಮಾಫಿಯಾ ಅನ್ನೋದು ಇನ್ನೇನು ಹೇಳಕ್ಕಾಗತ್ತೆ. ಚಿತ್ರದುರ್ಗದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಭೀಮಸಮುದ್ರ ಜಾಗದಲ್ಲಿನೇ ಇವಾಗ ಗಣಿಗಾರಿಕೆ ನಡೀತಾ ಇರೋದು. ಈ ಕಂಪನಿಗಳ ಹೆಸರನ್ನ ನಾನು ಡೈರೆಕ್ಟ್ ಆಗಿ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಈ ಕಂಪನಿ ಬಗ್ಗೆ ಹೇಗೆ ತಿಳ್ಕೊಬೇಕು ಅನ್ನೋದು ಮುಂದೆ ಹೇಳ್ತೀನಿ. ಈ ಕಥೆನ ಶುರು ಮಾಡೋಕ್ಕೂ ಮುಂಚೆ ಇದೇ ಜಾಗದ ರಿಯಲ್ ಸ್ಯಾಟಲೈಟ್ ಇಮೇಜ್ ನ ತೋರಿಸ್ತೀನಿ ಒಂದ್ಸಲ ನೋಡಿ. ಇದು ಈ ಜಾಗದ ರಿಯಲ್ ಸ್ಯಾಟಲೈಟ್ ಇಮೇಜ್. ಬೆಟ್ಟನೇ ಕಾಣೆ ಹೋಗೋ ರೇಂಜಿಗೆ ಗಣಿಗಾರಿಕೆ ಮಾಡಿದ್ದಾರೆ. 2012ರಲ್ಲಿ ಇದ್ದಂತ ಈ ಮೈನಿಂಗ್ ನ ಈ ಸ್ಥಿತಿ ಇವಾಗ ಈಗಾಗಿದೆ ನೋಡಿ. ಅಂಡ್ ಇದು ಕೂಡ ಅಲ್ಲಿರುವಂತ ಮೈನಿಂಗ್ ಗಳಲ್ಲಿ ಒಂದಾದ ಒಂದು ಮೈನ್. ಹಾಗೆ ಇಷ್ಟೆಲ್ಲ ಏನ್ ನೋಡ್ತಿದ್ದೀರಾ ಇದೆಲ್ಲ ಕೂಡ ಲಾರಿಗಳು. ನೋಡಿ ಎಷ್ಟು ಲಾರಿಗಳು ಇದಾವೆ. ಈ ಲಾರಿಗಳ ದರ್ಬಾರು ನೋಡಿ ಹೆಂಗ್ ಹೋಗ್ತಿವೆ ಅಂತ. ಇವುಗಳ ವೇಗಕ್ಕೆ ಮಿತಿ ಇಲ್ಲ. ಹೇಗೆ ಧೂಳು ಹಾರುತ್ತಾ ಇದೆ ನೋಡಿ. ಈ ಕಂಪನಿಗಳಲ್ಲಿ ಒಂದು ಕಂಪನಿ ಎ. ಈ ಕಂಪನಿಯು 163 ಹೆಕ್ಟೇರ್ ಅಷ್ಟು ಜಾಗನ ಲೀಸ್ಗೆ ತಗೊಂಡಿರ್ತಾರೆ ಭೀಮಸಮುದ್ರ ಹತ್ರ. ಇನ್ನು ಈ ಬಿ ಅನ್ನೋ ಕಂಪನಿಗೆ 93 ಹೆಕ್ಟೇರ್ ಅಷ್ಟು ಜಾಗ ಅಪ್ರೂವ್ ಆಗಿರುತ್ತೆ. ಅಂಡ್ ಈ ಕಂಪನಿಯವರು ವರ್ಷಕ್ಕೆ 10 ಲಕ್ಷ ಟನ್ ಅಷ್ಟು ಮೈನಿಂಗ್ ಮಾಡ್ತಾರೆ. ಹಾಗೆ ಇನ್ನೊಂದು ಸಿ ಅನ್ನೋ ಕಂಪನಿ. ಈ ಕಂಪನಿನ ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ ಅವರು 5 ಸ್ಟಾರ್ ಮೈನ್ ಅಂತ ಹೆಸರು ಕೊಟ್ಟಿದ್ದಾರೆ. ಈ ಕಂಪನಿಗೆ 42 ಹೆಕ್ಟೇರ್ ಅಷ್ಟು ಜಾಗನ ಲೀಸ್ಗೆ ಕೊಟ್ಟಿದ್ದಾರೆ. ಈ ಲೀಸ್ 2027ಕ್ಕೆ ಮುಗಿಯುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಮೈನ್ ಕೂಡ ಇತ್ತು. ಈ ಮೈನ್ ಅವರು 65 ಕೋಟಿ ವೆಚ್ಚದಲ್ಲಿ 2011ರಲ್ಲಿನೇ 10.5 ಕಿಲೋಮೀಟರ್ ಅಷ್ಟು ರೈಲ್ವೆ ಟ್ರ್ಯಾಕ್ ಮಾಡಿರ್ತಾರೆ. ಆದರೆ ಈ ಕಂಪನಿಯ ಮೈನಿಂಗ್ ಅನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಯಾಕೆ ಅನ್ನೋದನ್ನ ಮುಂದೆ ಹೇಳ್ತೀನಿ. ಇವಾಗ ನಡೀತಿರುವಂತಹ ಗಣಿಗಾರಿಕೆ ರಿಯಲ್ ಸ್ಯಾಟಲೈಟ್ ಇಮೇಜಸ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಎಷ್ಟು ದೊಡ್ಡ ಮಿಷಿನ್ಸ್ ಯೂಸ್ ಮಾಡ್ತಿದ್ದಾರೆ. ಎಷ್ಟು JCB, ಎಷ್ಟು ಲಾರಿ, ಎಷ್ಟು ಕನ್ವೇಯರ್ ಬೆಲ್ಟ್ಸ್, ಎಷ್ಟು ಸ್ಟಾಕ್ ಯಾರ್ಡ್ಸ್. ಅಂಡ್ ಈ ಇಮೇಜಸ್ ಎಲ್ಲವೂ ಕೂಡ ಇವಾಗ ನೀವು ನಿಮ್ಮ ಮೊಬೈಲ್ ನಲ್ಲಿ ನೋಡಬಹುದಾದಂತ ರಿಯಲ್ ಸ್ಯಾಟಲೈಟ್ ಇಮೇಜಸ್. ಆದರೆ 2011ರಲ್ಲಿ ಕರ್ನಾಟಕ ಲೋಕಾಯುಕ್ತ ಅವರು ಈ ಜಾಗದಲ್ಲಿ ರಿಸರ್ಚ್ ಮಾಡಿ ಒಂದು ರಿಪೋರ್ಟ್ ನ ಕೊಡ್ತಾರೆ. ಅಂಡ್ ಆ ರಿಪೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಚಿತ್ರದುರ್ಗ ಅಂಡ್ ತುಮಕೂರಲ್ಲಿ ನಡೆದಿದ್ದಂತ ಮೈನಿಂಗ್ ನ ನಿಲ್ಲಿಸ್ತಾರೆ. ಆ ರಿಪೋರ್ಟ್ ಅಲ್ಲಿ ಏನೇನಿತ್ತು ಅಂತ ನೋಡಿದ್ರೆ ಕಾನೂನು ಬಾಹಿರವಾಗಿ ಮಾಡಿದಂತ ಮೈನಿಂಗ್ ಇಂದ ಪರಿಸರಕ್ಕೆ ಹಾನಿ ಮಾಡಿರ್ತಾರೆ. ಅಕ್ರಮ ಮೈನಿಂಗ್ ಇಂದ ಅರಣ್ಯ ಪ್ರದೇಶಕ್ಕೆ ತುಂಬಾನೇ ಹಾನಿಯಾಗಿರುತ್ತೆ. ಆ ಕಂಪನಿಗಳಿಗೆ ಕೊಟ್ಟಂತ ಬೌಂಡ್ರಿಗಿಂತ ಹೆಚ್ಚಿನ ಜಾಗದಲ್ಲಿ ಗಣಿಗಾರಿಕೆ ಮಾಡಿರ್ತಾರೆ. ಆ ಗಣಿಗಳಿಂದ ಬರುವಂತ ಧೂಳು ಹಾಗೂ ಸೂಕ್ಷ್ಮ ಕಣಗಳು ಕೆರೆ ಹೊಳ್ಳಗಳಿಗೆ ಸೇರಿ ನೀರು ಕೂಡ ಹಾಳಾಗಿರುತ್ತೆ. ಅರಣ್ಯ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಕೂಡ ಮಾಡಿರ್ತಾರೆ ಅನ್ನೋದು ಆ ರಿಪೋರ್ಟ್ ಅಲ್ಲಿ ಇರುತ್ತೆ. 2013ರಲ್ಲಿ ಸುಪ್ರೀಂ ಕೋರ್ಟ್ ಬಳ್ಳಾರಿ, ಚಿತ್ರದುರ್ಗ ಹಾಗೆ ತುಮಕೂರಲ್ಲಿ ಇರುವಂತಹ ಕ್ಯಾಟಗರಿ ಸಿ ನ 49 ಮೈನ್ಸ್ ಗಳಿಗೆ ಮುಚ್ಚುವಂತ ಆದೇಶ ಕೊಡ್ತಾರೆ. ಹಾಗೆ ಇದೇ ಕಾರಣದಿಂದ ಭೀಮಸಮುದ್ರ ಮತ್ತು ಹೊಳಲ್ಕೆರೆ ತಾಲೂಕಿನಲ್ಲಿ ಇರುವಂತಹ ಎಷ್ಟೋ ಮೈನ್ಗಳು ಶಾಶ್ವತವಾಗಿ ಮುಚ್ಚುತ್ತಾರೆ. ಆದರೆ ಇವಾಗ ಆಗ್ತಿರುವಂತಹ ಬೆಳವಣಿಗೆಗಳೆಲ್ಲ ನೋಡಿದ್ರೆ ಕೆಲವು ವರ್ಷಗಳಿಂದ ಸುಪ್ರೀಂ ಕೋರ್ಟ್ ಅವರ ಕಾಯ್ದೆಯಲ್ಲಿ ಇರುವಂತಹ ರೆಸ್ಟ್ರಿಕ್ಷನ್ಸ್ ನ ತೆಗಿತಾರೆ. ಹಾಗೆ 2022ರಲ್ಲಿ ಚಿತ್ರದುರ್ಗ ಅಂಡ್ ತುಮಕೂರಿನಲ್ಲಿ ಇದ್ದಂತ ಮೈನ್ಸ್ ಗಳ ಲಿಮಿಟ್ ಆದ 70 ಲಕ್ಷ ಟನ್ ಈಗ 150 ಲಕ್ಷ ಟನ್ಗೆ ಏರಿಸ್ತಾರೆ. ಅಂದ್ರೆ ಒಂದು ವರ್ಷಕ್ಕೆ 70 ಟನ್ ಗಣಿಗಾರಿಕೆ ಮಾಡಿ ಅಂತ ಹೇಳಿದ ಸರ್ಕಾರ ಈಗ 150 ಲಕ್ಷ ಟನ್ ಮಾಡಿ ಅಂತ ಹೇಳಿದ್ದಾರೆ. ಮೊದಲೇ ಅಗದಿ ತೆಗೆದಂತ ಅದರನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ ಪರ್ಮಿಷನ್ ಕೂಡ ಕೊಡ್ತಾರೆ. ಮತ್ತು ಮೇ 2024 ಇಲ್ಲಿದ್ದ ಒಂದು ಕಂಪನಿ ಕೋರ್ಟ್ ಅಪ್ರೂವ್ ಮಾಡಿರುವಂತ ಮೈನಿಂಗ್ ಪ್ಲಾನಿಂಗ್ ನ ಚೇಂಜ್ ಮಾಡಿದ್ದ ಕಾರಣಕ್ಕೆ ಆ ಕಂಪನಿಯನ್ನು ಮುಚ್ಚುವಂತೆ ಆದೇಶ ಕೊಡ್ತಾರೆ. ನಂತರ ಅದೇ ತಿಂಗಳ 21 ಅಂದರೆ ಮೇ 21ರಲ್ಲಿನೇ ಆ ಕೇಸ್ ಕ್ಲೋಸ್ ಆಗುತ್ತೆ. ಹಾಗೆ ಸುಪ್ರೀಂ ಕೋರ್ಟ್ ಅವರ ಅಮಾನತು ಕೂಡ ರದ್ದುಗೊಳಿಸ್ತಾರೆ. ಆದರೆ ತುಂಬಾ ನೋವಾಗುವಂತ ಸಂಗತಿ ಏನಂದ್ರೆ 2024ರಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಈ ಒಂದು ಕಂಪನಿಗೆ ಹೊಳಲ್ಕೆರೆ ಅಂಡ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ನಲ್ಲಿ ಇದ್ದಂತ ಡೀಪ್ ಫಾರೆಸ್ಟ್ ನ 64 ಹೆಕ್ಟೇರ್ ಅಷ್ಟು ಜಾಗನ ಈ ಕಂಪನಿಗೆ ಕೊಡ್ತಾರೆ. ಇದರಲ್ಲಿ 24 ಹೆಕ್ಟೇರ್ ನ ಹಚ್ಚ ಹಸಿರಿನ ದಟ್ಟ ಕಾಡು ಕೂಡ ಇರುತ್ತೆ. ಇಲ್ಲಿಂದ ನೀನು ಭೀಮಸಮುದ್ರ ಚಿತ್ರದುರ್ಗ ತನಕ ಹೋಗಿ ಒಂದು ಸಸ್ಯಗಳು ಕಂಡುಬಿಟ್ರೆ ರಸ್ತೆ ಪಕ್ಕ ಇದ್ದ ದೊಡ್ಡ ಮರಗಳನ್ನೇ ಕಡಿದಾಗ್ತಿದ್ದಾರೆ. ಇಷ್ಟು ವರ್ಷ ಮೈನಿಂಗ್ ಮಾಡಿದ ಕಾರಣ ಪರಿಸರ ಮತ್ತೆ ಪ್ರಕೃತಿ ಮೇಲಾದಂತ ಹಾನಿಗಳನ್ನ ನೋಡಿದ್ರೆ ಭೀಮಸಮುದ್ರದ ಊರಿನಲ್ಲಿ ಒಂದು ಕೆರೆ ಇದೆ. ಈ ಕೆರೆ ಗಣಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಆ ಗಣಿಯಿಂದ ಬರುವಂತ ಎಲ್ಲಾ ವೆಸ್ಟ್ಗಳು ಕೂಡ ಮಳೆಯಿಂದ ಬಂದು ಆ ಕೆರೆಗೆ ಸೇರುತ್ತೆ. ಹಾಗೆ 901 TMC ನೀರಿನ ಕೆಪಾಸಿಟಿ ಇದ್ದಂತ ಆ ಕೆರೆ ಇಂದಿಗೆ 300 TMCಗೆ ಬಂದು ನಿಂತಿದೆ. ಅಷ್ಟೇ ಅಲ್ಲ, ಸುತ್ತಮುತ್ತ ಇರುವಂತ ಎಷ್ಟೋ ಕೆರೆ, ಹೊಳ್ಳ ಹಾಗೆ ಕೃಷಿ ಭೂಮಿಗಳು ಕೂಡ ಈ ಗಣಿಗಾರಿಕೆಯಿಂದ ಹಾಳಾಗಿದೆ. ಇವನ್ ಈ ತುಂಗಭದ್ರಾ ನೀರಿಗೂ ಕೂಡ ಈ ಕಣಗಳು ಸೇರಿಕೊಂಡು ಆ ನೀರು ಕೂಡ ಕಲುಷಿತಗೊಂಡಿದೆ. ಪ್ರತಿದಿನ ಅಲ್ಲಿರುವಂತ ಜನರು ನೀರು ರೂಪದಲ್ಲಿರೋ ವಿಷಯನ ಕುಡಿತಾ ಇದ್ದಾರೆ. ಹಾಗೆ ಇದೇ ನೀರು ಮುಂದೆ ಹರಿದು ಹಿರಿಯೂರಿನಲ್ಲಿ ಇರುವಂತಹ ವಾಣಿ ವಿಲಾಸ ಸಾಗರ ಅಂದ್ರೆ ಮಾರಿಕಣಿವೆ ಡ್ಯಾಮ್ಗೂ ಕೂಡ ಸೇರುತ್ತೆ.
ಹಾಗೆ ಅದೇ ನೀರು ಹೊಸದುರ್ಗ, ಚಳ್ಳಕೆರೆ, ಹಿರಿಯೂರು ಜನರಿಗೆ ಕುಡಿಯೋ ನೀರಾಗಿ ಸಪ್ಲೈ ಆಗುತ್ತೆ. ಈ ಗಣಿಗಾರಿಕೆಯಿಂದ ಬರುವಂತಹ ದಟ್ಟ ಹೊಗೆ ಸುತ್ತಮುತ್ತ ಇರುವಂತಹ ಎಷ್ಟೋ ಮನೆಗಳ ಮೇಲೆ ಬೀಳುತ್ತೆ, ಫಸಲಿನ ಮೇಲೆ ಬೀಳುತ್ತೆ, ಹಾಗೆ ಕೃಷಿ ಜಾಗದಲ್ಲೂ ಕೂಡ ಬೀಳುತ್ತೆ. ಇದರಿಂದ ಅಲ್ಲಿರೋ ಜನರಿಗೆ ಉಸಿರಾಟದ ತೊಂದರೆ ಕೂಡ ಆಗ್ತಾ ಇದೆ. ದಿನನಿತ್ಯ ಓಡಾಡುವಂತ ಈ ಟ್ರಕ್ಗಳಿಂದ ರಸ್ತೆಗಳು ಕೂಡ ಹಾಳಾಗಿದೆ. ಅದು ಫುಲ್ ಮುಚ್ಚೆ ಹೋಗಿದೆ ಬಿದಿರ್ಗ ರಸ್ತೆ. ನಾವು ರಾತ್ರಿ ಹೊತ್ತು ಹೋಗ್ಬೇಕಂದ್ರೂ ಭಯ ಆಗುತ್ತೆ ಮೇಡಮ್. ಯಾವ ಗುಂಡಿಲ್ ಬೀಳ್ತೀವೋ ಯಾವ ಗುಂಡಿ ಎದುರ್ತೀವೋ ಗೊತ್ತಾಗಲ್ಲ. ಹೊಳಲ್ಕೆರೆ, ಹೊಸದುರ್ಗ ಅಂಡ್ ಚಿತ್ರದುರ್ಗದಲ್ಲಿ ಟೋಟಲ್ 13,000 ಹೆಕ್ಟೇರ್ ನಲ್ಲಿ ಬರುವಂತ 30 ಹಳ್ಳಿಗಳಿಗೆ ಈ ಗಣಿಗಳಿಂದ ತೊಂದರೆ ಆಗ್ತಾ ಇದೆ. ಇದರಿಂದ 22 ಕೋಟಿಯಷ್ಟು ನಷ್ಟ ಜನರಿಗೆ ಆಗಿದೆ. ಹಾಗೂ ತೋಟಗಾರಿಕೆಯಲ್ಲಿ 35% ಅಷ್ಟು ಇಳಿಕೆ ಕಂಡಿದೆ. ಹಾಗೆ ರೈತರು ಬೆಳೆತಿದ್ದ ಜೋಳ, ರಾಗಿ, ಹತ್ತಿ, ಸೂರ್ಯಕಾಂತಿ ಮತ್ತು ಸಿರಿಧಾನ್ಯಗಳ ಇಳುವರಿ ಕಮ್ಮಿಯಾಗಿದೆ. ಹಾಗೆ ಇಲ್ಲಿರೋ ಜನರಿಗೆ ಅವರು ನರಕದಲ್ಲಿ ಇದ್ದಾರೆ ಅನ್ನೋ ಅನುಭವ ಅವರಿಗೆ ಬರ್ತಾ ಇದೆ. ನಾವು ನರಕದಲ್ಲಿ ಬದುಕ್ತಾ ಇದೀವಿ ಅಂತ ಅನ್ನೋ ನಮ್ಮ ಭಾವನೆ ಅನಿಸ್ತಾ ಇದೆ. ಈ ಧೂಳು, ಈ ಡಿಸ್ಟರ್ಬ್, ಬೆಳಗಿನ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಶಬ್ದ ಮಾಲಿನ್ಯ. ತುಂಬಾ ಜನರಿಗೆ ಟಿಬಿ, ಅಸ್ತಮಾ ಹಾಗೆ ಲಂಗ್ ಇನ್ಫೆಕ್ಷನ್ಸ್ ಕೂಡ ಆಗಿದೆ. ಹಾಗೆ ಗಾಳಿಯಲ್ಲಿದ್ದ ಸಿಲಿಕಾವನ್ನು ಉಸಿರಾಡಿದ ಕಾರಣ ಸಿಲಿಕೋಸಿಸ್ ಅನ್ನೋ ರೋಗ ಕೂಡ ಆಗಿದೆ. ಮತ್ತು ಈ ನೀರನ್ನು ಬಳಸೋದ್ರಿಂದ ಚರ್ಮದ ರೋಗ, ಬಿಪಿ, ಡಯೇರಿಯಾ, ಇರಿಟೇಷನ್ಸ್ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗಿದೆ. ತುಂಗಭದ್ರದ ನೀರು ವಿಷ ಆಗಿ ಬದಲಾಗ್ತಾ ಇದೆ. ಆದ್ರೆ ಮೈನ್ನಲ್ಲಿರುವಂತಹ ಕಾರ್ಮಿಕರು ಸರಿಸುಮಾರು ದಿನಕ್ಕೆ 12 ಇಂದ 14 ಅವರ್ನ ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ. ವಾರಕ್ಕೆ 2,000 ಅಂತ ಅವರ ಸಂಬಳ ಇರುತ್ತೆ. ಆದರೆ ಅಲ್ಲಿ ಕೆಲಸ ಮಾಡೋ ಜನರಿಗೆ ಹೊಟ್ಟೆ ನೋವು, ಕಿವಿ ನೋವು, ಅಸ್ತಮಾ, ಟಿಬಿ, ಇನ್ಫೆಕ್ಷನ್ಸ್ ಇದೆಲ್ಲ ತುಂಬಾ ಕಾಮನ್. ಈ ಮೈನ್ಸ್ ಗಳಿಗೆ ಎಲ್ಲರಿಗೂ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಅವರು ಆ ಮೈನಿಂದ ಬರುವಂತ ಗಾಳಿ, ನೀರು, ಶಬ್ದ ಈ ಮೂರನ್ನು ಕಂಟ್ರೋಲ್ ಮಾಡಬೇಕು ಅನ್ನೋ ರೂಲ್ಸ್ ಇದೆ. ಅವರು ಇಷ್ಟನ್ನೆಲ್ಲ ಪಾಲಿಸಿದ್ದಾರೆ ಅಂತ ಅನ್ನೋದಾದ್ರೆ ಈ ಜನರಿಗೆ ಯಾಕೆ ಇಷ್ಟೊಂದು ತೊಂದರೆ ಆಗ್ಬೇಕು? FC ಇಲ್ಲದಿರುವಂತ ಲಾರಿನೂ ಕೂಡ ಓವರ್ಲೋಡ್ ಮಾಡಿ ಓಡಿಸ್ತಿದ್ದಾರೆ. ಓವರ್ಲೋಡ್ ಆಗಿರುವಂತ ಈ ಲಾರಿಗಳು ಒಂದರಿಂದ ಒಂದು ರೈಲಿನ ಬೋಗಿಯಂತೆ ಹೋಗ್ತಾ ಇದೆ. ಅಟ್ಲೀಸ್ಟ್ ಅದ್ರ ಮೇಲೆ ಕವರ್ ಕೂಡ ಹಾಕಿಲ್ಲ. ಕೆರೆಯ ಕೇವಲ 4 ಕಿಲೋಮೀಟರ್ ದೂರದಲ್ಲಿನೇ ಒಂದು ಗಣಿ ಇದೆ. ಜನ ನೋಡುವಲ್ಲಿ ಟಾರ್ಪಲ್ ಹಾಕೊಂಡು ಹೋದ್ರೆ ಸಾಕ, ಅಥವಾ ಇದನ್ನೆಲ್ಲ ಇಲ್ಲೆಲ್ಲ ರೂಲ್ಸ್ ಎಲ್ಲ ಫಾಲೋ ಮಾಡ್ಲಿಕ್ಕಿಲ್ವಾ? ಕೇಳಲ್ಲ. ಯಾರ್ದಪ್ಪನ ಆಸ್ತಿ? ಇಷ್ಟೆಲ್ಲ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಗೊತ್ತಾ? ಇವರಿಗೆ ಇರುವಂತ ರೂಲ್ಸ್ ಗಳು ಎಲ್ಲ ಬರೀ ಪೇಪರ್ ನಲ್ಲಿ ಮಾತ್ರನಾ? ಹಾಗೆ ಇದರಲ್ಲಿ ಒಂದು ಕಂಪನಿ ಅವರ CSR ಅಂದ್ರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರ್ ಅಲ್ಲಿ ಮಡಿಕೇರಿಪುರ ಮತ್ತು ಭೀಮಸಮುದ್ರದಲ್ಲಿ ರೋಡ್ ಅನ್ನು ಮಾಡಿಸಿದ್ದಾರೆ ಅಂತ ರಿಪೋರ್ಟ್ ಅಲ್ಲಿ ಇದೆ. ಆದರೆ ಅದರ ಬಗ್ಗೆ ಅಲ್ಲಿನ ಸ್ಥಳೀಯರೇ ನಮಗೆ ಹೇಳ್ಬೇಕು. ಇವರಿಗೆ ಆಗ್ತಿರುವಂತ ತೊಂದರೆನ ಕಂಪ್ಲೇಂಟ್ ಕೊಡಕ್ಕೆ ಅಂತ ಸ್ಥಳೀಯರು ಹೋದ್ರೆ ಅವರಿಗೆ ರೆಸ್ಪಾನ್ಸೇ ಇಲ್ಲ ಅಂತೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಕೂಡ ಏನು ಯೂಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾಯ್ತು, SP ತಕ ಹೋಗಿದ್ದಾಯ್ತು, DC ತಕ ಹೋಗಿದ್ದಾಯ್ತು, ಯಾರಿಗೂ ನಮ್ಮ ಪ್ರಶ್ನೆ ಇಲ್ಲ. ನಮ್ಮ ಬಾಳೆ ಹಾಳು. ಈ ಊರಲ್ಲಿ ಪ್ರಭಾವಿ ಯಾರಿದ್ದಾನೆ ಅವನು ಬುಕ್ ಮಾಡ್ಕೊಂಬಿಡೋದು. ಇಲ್ಲಿ ಯಾರು ದನಿ ಎತ್ತಕ್ಕೆ ಅವಕಾಶನೇ ಇಲ್ಲ. ದನಿ ಎತ್ತಿದ್ರೆ ನಾಳೆ ನನ್ನ ಮನೆ ಮೇಲೆ ಯಾವ ಲಾರಿ ನುಗ್ತಾನೋ, ನಾನು ಬೈಕಲ್ಲಿ ಹೋಗ್ಬೇಕಾದ್ರೆ ಯಾವನು ಹೊಡೆದಾಗ್ತಾನೋ ಅನ್ನೋ ಭಯದ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ನಿಜ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ತರ ಒಂದು ಗಣಿಗಾರಿಕೆ ಆಗ್ತಿರೋ ವಿಷಯ ಚಿತ್ರದುರ್ಗದ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಈ ವಿಷಯವನ್ನು ಹಾಗೆ ಬಿಟ್ಟರೆ ಕೋಟೆ ನಾಡು ಮತ್ತೊಂದು ಬಳ್ಳಾರಿ ಆಗುವಂತ ಸಮಯ ಹತ್ರ ಬರುತ್ತೆ. ಈ ದಿನ ಕೊಪ್ಪಳದ ಜನರು ಅನುಭವಿಸ್ತಿರುವಂತಹ ಕಷ್ಟವನ್ನು ಚಿತ್ರದುರ್ಗದ ಜನರು ಮುಂದೆ ಅನುಭವಿಸಬೇಕಾಗುತ್ತೆ. ಈ ವಿಷಯ ಚಿತ್ರದುರ್ಗದಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ತಲುಪಬೇಕು. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಅಂಡ್ ಚಿತ್ರದುರ್ಗದಲ್ಲಿರುವಂತ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ವಿಡಿಯೋ ಶೇರ್ ಮಾಡಿ. ಅವ್ರಿಗೂ ಗೊತ್ತಾಗ್ಲಿ ಚಿತ್ರದುರ್ಗದಲ್ಲಿ ನಡೀತಿರುವಂತ ಮಾಫಿಯಾ ಏನು ಅಂತ. ಆದರೆ ಈ ಗಣಿಗಾರಿಕೆನ ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಇದು ನಮ್ಮ ಆರ್ಥಿಕತೆಗೆ ತುಂಬಾನೇ ಮುಖ್ಯ. ಅಂಡ್ ಈ ಗಣಿಗಾರಿಕೆಯಿಂದನೇ ಅಲ್ಲಿರೋ ಸುಮಾರು 35,000 ಜನರಿಗೆ ಡೈರೆಕ್ಟ್ ಆಗೋ ಅಥವಾ ಇಂಡೈರೆಕ್ಟ್ ಆಗೋ ಕೆಲಸ ಸಿಕ್ಕಿದೆ. ಹಾಗಾದ್ರೆ ಈ ಗಣಿಗಾರಿಕೆ ಅನ್ನೋದು ನಮಗೆ ಬೇಕಾ ಬೇಡವಾ? ಹಾಗೆ ಬೇರೆ ದೇಶಗಳಲ್ಲಿ ಈ ಗಣಿಗಾರಿಕೆ ಅನ್ನೋದನ್ನ ಎಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ. ಹಾಗೆ ಆ ರೈಲ್ವೆ ಟ್ರ್ಯಾಕ್ ಮಾಡಿ ಮುಚ್ಚಿ ಹೋದಂತಹ ಕಂಪನಿಯ ಕಥೆಯನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಈ ವಿಡಿಯೋದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಮರಿಬೇಡಿ. ಇಟ್ಸ್ ಮೀ ಯುವರಾಜ್ ಫ್ರಮ್ ದಿ ಚಾನಲ್. ದ ನೇಮ್ ಇಸ್ ಯುವಿ.